ನಮಸ್ಕಾರ ವೀಕ್ಷಕರೇ, ಕೊನೆಗೂ ಪ್ರಧಾನಿ ಮೋದಿ ಮೌನ ಮುರಿದಿದ್ದಾರೆ. ಬುದ್ಧ ಪೂರ್ಣಿಮೆಯ ದಿನವೇ ಮಾತನಾಡಿರೋ ಮೋದಿ ಯುದ್ಧದ ಸಂಬಂಧ ಸಾಕಷ್ಟು ಮಹತ್ವದ ವಿಚಾರಗಳನ್ನ ಹಂಚಿಕೊಂಡಿದ್ದನ್ನ ನೋಡಿದ್ರಿ. ಇದರಲ್ಲಿ ಪ್ರಮುಖವಾಗಿ ಮೋದಿ ಹೇಳಿದ ಒಂದು ವಿಚಾರ ಅಂದ್ರೆ ಅದು ಯುದ್ಧ ನಿಂತಿಲ್ಲ ಅಂತ. ಇದು ಸಣ್ಣ ಬ್ರೇಕ್ ಅನ್ನೋದನ್ನ ಹೇಳಿದ್ರು. ಇದಕ್ಕಿಂತ ಹೆಚ್ಚಾಗಿ ಮೋದಿ ಸಂದೇಶ ಕೊಟ್ಟಿದ್ದು ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಬಂದಿದ್ದ ಟ್ರಂಪ್ಗೆ. ಮೋದಿ ಭಾಷಣದ ಉದ್ದಕ್ಕೂ ಎಚ್ಚರಿಸಿದ್ದು ಪಾಕಿಸ್ತಾನಕ್ಕೆ, ಆದ್ರೂ ಸಂದೇಶ ಕೊಟ್ಟಿದ್ದು ಮಾತ್ರ ಟ್ರಂಪ್ಗೆ. ಅದ್ಯಾವ ಅಂದಾಜು ಇಟ್ಕೊಂಡು ಟ್ರಂಪ್ರ ಕದನ ವಿರಾಮ ಮಾತಿಗೆ ಬೆಲೆ ಕೊಟ್ಟರೋ ಗೊತ್ತಿಲ್ಲ, ಆದ್ರೆ ಅದು ಭಾರತದಲ್ಲಿ ಯಾವ ರೀತಿ ಸೌಂಡ್ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಮೋದಿ ಆ ಆಲೋಚನೆಗಳನ್ನ ಜನರ ತಲೆಯಿಂದ ತೆಗೆದುಹಾಕೋ ಪ್ರಯತ್ನವನ್ನ ಮಾಡಿದ್ರು. ಈಗ ಎಲ್ಲರ ಪ್ರಶ್ನೆ ಏನಂದ್ರೆ, ಭಾರತ ಅಮೆರಿಕ ಸಂಬಂಧ ಹಾಳಾಗುತ್ತಾ ಅನ್ನೋದು. ಅಲ್ಲದೆ ಇದೇ ಪಾಕಿಸ್ತಾನಕ್ಕೆ ಒಂದಷ್ಟು ಖಡಕ್ ವಾರ್ನಿಂಗ್ ಗಳನ್ನು ಕೂಡ ಮೋದಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಮೋದಿ ಬಿಚ್ಚಿಟ್ಟ ಇನ್ನೊಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ಕೂಡ ತಿಳಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಯಾವ ನರೇಂದ್ರ ಮೋದಿಯನ್ನ ಜನರು ಪ್ರಧಾನಿ ಆಗ್ಬೇಕು ಅಂತ ಆರಿಸಿದ್ರೋ, ಯಾವ ಮೋದಿಯನ್ನ ಜನರು ಪ್ರಧಾನಿ ಸ್ಥಾನಕ್ಕೆ ಇವರೇ ಸೂಕ್ತ, ಇವರನ್ನ ಬಿಟ್ಟು ಬೇರೆ ಯಾರನ್ನು ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತ ಭಾವಿಸಿದ್ರೋ, ಯಾವ ಮೋದಿಗೆ 3 ಬಾರಿ ಮತ ಹಾಕಿ ಪ್ರಧಾನಿ ಪಟ್ಟವನ್ನ ಉಳಿಸಿಕೊಟ್ರೋ ಆ ಮೋದಿ ಈಗ ಅವರ ಬೆಂಬಲಿಗರ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದ್ದಾರೆ. 2 ಬಾರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪರಾಕ್ರಮ ತೋರಿಸಿದ್ರು. ಈ ಬಾರಿ ಜನರ ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿತ್ತು. ಅದರಲ್ಲೂ ರಾತ್ರೋರಾತ್ರಿ ಅಟ್ಯಾಕ್ ಮಾಡಿದಾಗ ಜನರ ನಿರೀಕ್ಷೆಗಳು ಹೆಚ್ಚಾಗ್ತಾ ಹೋಯ್ತು. ಆದ್ರೆ 3ನೇಯವರು ಯಾರು ಹೇಳಿದ್ರು ಅಂತ ಯಾವಾಗ ಕದನ ವಿರಾಮವನ್ನ ಘೋಷಿಸಿದ್ರೋ ಬಹುತೇಕರು ಇಷ್ಟೇ ಕತೆ ಅಂತ ಹೇಳಿಬಿಟ್ರು. ಬಹುಶಃ ಈ 3 ಅವಧಿಯಲ್ಲಿ ಈ ಮಟ್ಟದಲ್ಲಿ ಮೋದಿ ಬಗ್ಗೆ ಜನರು ಅಸಮಾಧಾನಗೊಂಡಿದ್ದು ಇದೇ ಮೊದಲ ಬಾರಿಗೆ ಅನ್ಸುತ್ತೆ. ಆದ್ರಿಂದ ಇವರೆಲ್ಲರಿಗೆ ಉತ್ತರ ಕೊಡೋ ಜವಾಬ್ದಾರಿ ಇದ್ದಿದ್ರಿಂದ ಮೋದಿ ಜನರ ಮುಂದೆ ಬಂದು ಮಾತಾಡಿದ್ರು. ಯುದ್ಧ ಇಲ್ಲಿಗೆ ನಿಂತಿಲ್ಲ, ಸ್ಥಗಿತಗೊಂಡಿರೋದು ಅಷ್ಟೇ ಅನ್ನೋದನ್ನ ಹೇಳಿ ನಿರೀಕ್ಷೆಯನ್ನ ಉಳಿಸಿಕೊಳ್ಳೋ ಸಂದೇಶ ಕೊಟ್ರು. ಈ ಮೂಲಕ ಪರೋಕ್ಷವಾಗಿ ಟ್ರಂಪ್ಗೂ ಟಾಂಗ್ ಕೊಟ್ರು. ಅದೊಂದು ಮಾತಿದೆ, ಅಮೆರಿಕ ಯಾವತ್ತೂ ಯಾರಿಗೂ ಸ್ನೇಹಿತ ಅಲ್ಲ ಅಂತ. ಅಮೆರಿಕದ ವಿರುದ್ಧ ನಿಲ್ಲೋದಕ್ಕಿಂತ ಅದರ ಸ್ನೇಹಿತರ ಲಿಸ್ಟ್ ನಲ್ಲಿ ಗುರುತಿಸಿಕೊಂಡ್ರೆ ಗಂಡಾಂತರ ಇನ್ನೂ ಜಾಸ್ತಿ ಅನ್ನೋದು ಕೂಡ ಹಳೆಯ ಮಾತೆ. ಆದ್ರೆ ಟ್ರಂಪ್ ವಿಚಾರದಲ್ಲಿ ಭಾರತಕ್ಕೆ ಬೇರೆದೇ ರೀತಿ ಮೈಂಡ್ ಸೆಟ್ ಇತ್ತು. ಅಮೆರಿಕದ ಕತೆ ಏನೇ ಇರಲಿ, ಆದ್ರೆ ಟ್ರಂಪ್ ಭಾರತದ ಹಾಗೂ ಮೋದಿಯ ಆಪ್ತ ಮಿತ್ರ. ಭಾರತಕ್ಕೆ ಆನೆ ಬಲ ಬಂದಿದೆ, ಹಾಗೆ ಹೀಗೆ ಅನ್ನೋ ಭಾವನೆ ಎಲ್ಲರಲ್ಲೂ ಇತ್ತು. ಆದ್ರೆ ಈಗ ಟ್ರಂಪ್ ಮೇಲೆ ಭಾರತೀಯರ ಭಾವನೆ ಕಂಪ್ಲೀಟ್ ಆಗಿ ಬದಲಾಗಿದೆ. ತಮಗೆ ಗ್ಲೋಬಲ್ ಲೆವೆಲ್ ನಲ್ಲಿ ಒಳ್ಳೆ ಹೆಸರು ಬರಬೇಕು ಅಂತ ಪ್ರತೀಕಾರದ ಮೋಡ್ ನಲ್ಲಿದ್ದ ಭಾರತವನ್ನ ತಣ್ಣಗೆ ಮಾಡ್ಬಿಟ್ರಲ್ಲ, ಇದನ್ನ ಯಾರು ಕೂಡ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಸರಿ, ಅವರೇನೋ ಹೇಳಿದ್ರು, ನೀವ್ ಯಾಕೆ ಅದನ್ನ ಕೇಳಿಸ್ಕೊಂಡ್ರಿ ಅಂತ ಭಾರತ ಮೋದಿಗೆ ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಅಲರ್ಟ್ ಆಗಿರೋ ಮೋದಿ ನಮಗೆ ಯಾರ ಮಧ್ಯಸ್ಥಿಕೆಯ ಅವಶ್ಯಕತೆ ಇಲ್ಲ ಅನ್ನೋದನ್ನ ಘಂಟಾ ಘೋಷವಾಗಿ ಹೇಳಿದ್ರು. ಜೊತೆಗೆ ಪಾಕಿಸ್ತಾನದಿಂದ ಈ ಕಡೆಗೆ ಗುಂಡು ಹಾರಿ ಬಂದ್ರೆ ಇಲ್ಲಿಂದ ಆ ಕಡೆಗೆ ಮಿಸೈಲ್ ಹೋಗೋದು ಫಿಕ್ಸ್ ಅಂತ ಗುಡುಗಿದ್ರು. ಅಲ್ಲಿಗೆ ಮುಂದಿನ ಸಲ ಟ್ರಂಪ್ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ, ಯಾರ ಮಾತನ್ನು ಕೇಳೋದಿಲ್ಲ ಅನ್ನೋ ಸಂದೇಶವನ್ನ ಮೋದಿ ಕೊಟ್ಟಂತಾಗಿದೆ. ಆಪ್ತ ಮಿತ್ರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ ಟ್ರಂಪ್ ವಿರುದ್ಧ ಮೋದಿ ಸಿಡಿದೇಳೋದಕ್ಕೆ ಇನ್ನೊಂದು ಕಾರಣ ಏನಂದ್ರೆ, ಈ ವಿಚಾರವನ್ನ ಇಲ್ಲಿಗೆ ಬಿಡದೆ ಹೋದಲ್ಲಿ ಬಂದಲ್ಲಿ ಅದರ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇರೋದು. ನಿನ್ನೆ ಈ ಬಗ್ಗೆ ತುಟಿ ಬಿಚ್ಚಿದ್ದ ಟ್ರಂಪ್, ನಾವು ತಡಿದೇ ಇದ್ದಿದ್ರೆ ಇದು ನ್ಯೂಕ್ಲಿಯರ್ ವಾರ್ ಆಗ್ತಾ ಇತ್ತು, ಲಕ್ಷಾಂತರ ಜನರು ಸತ್ತು ಹೋಗ್ತಾ ಇದ್ರು, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ. ಆದ್ರೆ ಇದು ವಾಸ್ತವಕ್ಕೆ ಎಷ್ಟು ದೂರ ಅನ್ನೋದು ಭಾರತೀಯರಿಗೆ ಗೊತ್ತಿದೆ. ಇದೇ ಅಮೆರಿಕ ಹಾಗೂ ಕೆಲ ಜಾಗತಿಕ ದಿಗ್ಗಜರ ಕಣ್ಣು ತಪ್ಪಿಸಿ ಭಾರತ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ದು ಹೇಗೆ, ಸಕ್ಸಸ್ ಕಂಡಿದ್ದು ಹೇಗೆ, ಜಾಗತಿಕ ಮಟ್ಟದಲ್ಲಿ ನಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸಿದ್ದು ಹೇಗೆ, ಇದೆಲ್ಲವೂ ಕೂಡ ಗೊತ್ತಿರೋದೆ. ಆದ್ರೆ ಭಾರತ ಎಂದಿಗೂ ಕೂಡ ನ್ಯೂಕ್ಲಿಯರ್ ವೆಪನ್ ಹೆಸರಲ್ಲಿ ಯಾರನ್ನೂ ಹೆದರಿಸೋ ಕೆಲಸ ಮಾಡಿಲ್ಲ. ಮೊನ್ನೆಯ ಆಪರೇಷನ್ ಸಿಂಧೂರ್ನಲ್ಲಾದ್ರೂ ಅಷ್ಟೇ ಅಣ್ವಸ್ತ್ರದ ವಿಚಾರವನ್ನೇ ತೆಗಿಲಿಲ್ಲ. ಆದ್ರೆ ಟ್ರಂಪ್ ಈ ಕ್ಲೇಮ್ ಮಾಡ್ತಾರೆ ಅಂದ್ರೆ ಅದನ್ನ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ವಾಸ್ತವದಲ್ಲಿ ಬಾಯಿ ಬಿಟ್ರೆ ನ್ಯೂಕ್ಲಿಯರ್ ವೆಪನ್ ಅಂತ ಹೇಳೋದು ಪಾಕಿಸ್ತಾನ. ಅಲ್ಲಿಗೆ ಟ್ರಂಪ್ಗೆ ಭಾರತದ ನಿರ್ಧಾರಗಳಿಗಿಂತ ಪಾಕ್ ಬೆದರಿಕೆಗಳೇ ಹೈಲೈಟ್ ಆದ್ವಾ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಹುಟ್ಟುತ್ತೆ. ಇದೇ ಕಾರಣಕ್ಕೆ ನಿನ್ನೆ ನ್ಯೂಕ್ಲಿಯರ್ ವಿಚಾರದ ಬಗ್ಗೆಯೂ ತುಟಿ ಬಿಚ್ಚಿದ ಪ್ರಧಾನಿ ಮೋದಿ, ಈ ನ್ಯೂಕ್ಲಿಯರ್ ಬೆದರಿಕೆಗಳಿಗೆಲ್ಲ ನಾವು ಹೆದರೋದಿಲ್ಲ, ಉಗ್ರರು ಎಲ್ಲೇ ಇದ್ರೂ ನುಗ್ಗಿ ಹೊಡಿತೀವಿ ಅಂತ ಹೇಳಿದ್ದು. ಆದ್ರೆ ಟ್ರಂಪ್ ಮಾತುಗಳು ಇಷ್ಟಕ್ಕೆ ಮುಗಿಯದೆ ಎಲ್ಲೇ ಮೀರ್ತಾ ಇರೋದು ಕೂಡ ಭಾರತಕ್ಕೆ ಸಿಟ್ಟು ತರಿಸ್ತಾ ಇದೆ. ಕೆಣಕಿದ್ದು ಪಾಕಿಸ್ತಾನ, ಉತ್ತರ ಕೊಟ್ಟಿದ್ದು ಭಾರತ. ಇದು ಇಡೀ ಪಹಲ್ಗಾಮ್ ಘಟನೆಯ ಬಗ್ಗೆ ಎಲ್ಲರಿಗೂ ಅರ್ಥ ಆಗಿರುವಂತ ಒನ್ಲೈನ್ ಸ್ಟೋರಿ. ಆದ್ರೆ ಟ್ರಂಪ್ ಉತ್ಸಾಹದಲ್ಲಿ ಮಾತಾಡೋ ಹೊತ್ತಲ್ಲಿ ನಾನು ಇಬ್ಬರಿಗೂ ಹೇಳಿದೆ, ನಿಮ್ಮಿಬ್ಬರ ಜೊತೆಗೂ ನಾವು ಟ್ರೇಡ್ ಮಾಡ್ತೀವಿ, ಆದ್ರೆ ನೀವು ಹೀಗೆ ಹೊಡೆದಾಡ್ತಾ ಇದ್ರೆ ನಾವು ಟ್ರೇಡ್ ಮಾಡೋದಿಲ್ಲ ಅಂತೆಲ್ಲ ಹೇಳಿದ್ದಾರೆ.
ಇಂಥ ಅನಗತ್ಯ ಬಿಲ್ಡಪ್ ಯಾಕೆ ಅನ್ನೋದು ಜನರಿಗೆ ಕೋಪ ತರಿಸ್ತಾ ಇದೆ. ವಾಸ್ತವದಲ್ಲಿ ಕದನ ವಿರಾಮಕ್ಕೆ ಕಾರಣವೇ ಪಾಕಿಸ್ತಾನ ಕಾಲಿಗೆ ಬಿದ್ದು ಪರಿಪರಿಯಾಗಿ ಬೇಡ್ಕೊಂಡಿದ್ದು. ಇಂಥ ಹೊತ್ತಲ್ಲಿ ಟ್ರಂಪ್ ಕನ್ವಿನ್ಸ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಬೆಲೆ ಕೊಟ್ಟು ಯುದ್ಧ ನಿಲ್ಲಿಸಿದ್ರೆ, ಜಗತ್ತಿನ ಮುಂದೆ ನಿಂತು ನಡೆದಿದ್ದೇ ಒಂದು ಹೇಳೋದೇ ಒಂದು ಮಾಡಿದ್ರೆ ಏನರ್ಥ? ಅಮೆರಿಕ ಫಸ್ಟ್ ಅಂತ ಇದ್ದ ಟ್ರಂಪ್ ಈಗ ಸುಳ್ಳು ಹೇಳೋದ್ರಲ್ಲಿ ಅಮೆರಿಕ ಫಸ್ಟ್ ಅನ್ನೋ ಸಂದೇಶ ಕೊಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಇದೆಲ್ಲವನ್ನ ಕೇಳಿಸ್ಕೊಂಡು ಕೆಂಡವಾಗಿದ್ದ ಮೋದಿ ಪರೋಕ್ಷವಾಗಿ ಕೊಟ್ಟ ಮತ್ತೊಂದು ಸಂದೇಶವೇ ಶಾಂತಿ ಸ್ಥಾಪನೆ ಆಗ್ಬೇಕು ಅಂದ್ರೆ ಅದು ಯುದ್ಧದಿಂದಲೇ ಸಾಧ್ಯ ಅನ್ನೋದು. ಜಗಳ ಬಿಡಿಸಿ ದೊಡ್ಡ ಜನ ಆದೆ, ಶಾಂತಿ ದೂತ ಆದೆ ಅಂತ ಬೀಗ್ತಾ ಇರೋ ಟ್ರಂಪ್ಗೆ ಇದು ಸರಿಯಾದ ಉತ್ತರವಾಗಿದೆ. ಪದೇ ಪದೇ ಬರೋದು, ಕೆಣಕೋದು, ಉತ್ತರ ಕೊಟ್ಟ ತಕ್ಷಣ ಅಳೋದು, ಕೊನೆಗೆ ಮೂರನೆಯವರು ಬಂದು ಇಬ್ಬರನ್ನು ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲಿಸಿ ಇಬ್ಬರಿಗೂ ಬುದ್ಧಿ ಹೇಳಿ ನನ್ನಿಂದಲೇ ಶಾಂತಿ ಆಯ್ತು ಅಂತ ಹೇಳೋದು. ಆದರೆ ಇನ್ನು ಮುಂದೆ ಶಾಂತಿ ಬಗ್ಗೆ ಮಧ್ಯಸ್ಥಿಕೆ ಮಾಡೋದಕ್ಕೆ ಮುಂಚೆ ಈ ವಿಚಾರ ಗಮನದಲ್ಲಿ ಇರಲಿ. ಯುದ್ಧದಿಂದಲೇ ಶಾಂತಿ ಸಿಗುತ್ತೆ ಅನ್ನೋದಾದ್ರೆ ಯುದ್ಧದ ಮೂಲಕವೇ ಆ ಶಾಂತಿಯನ್ನ ಸ್ಥಾಪಿಸ್ತೀವಿ ಅಂತ ಪರೋಕ್ಷವಾಗಿ ಟ್ರಂಪ್ಗೆ ಹೊಡೆತ ಕೊಟ್ಟಿದ್ದಾರೆ. ಅದರಿಂದ ಮತ್ತೆ ಭಾರತ ಬಂದೂಕು ಹಿಡಿದ್ರೆ ಅಲ್ಲಿ ಟ್ರಂಪ್ ಹೇಳಿಕೆಗಳಿಗೆ, ಸಲಹೆಗಳಿಗೆ ಜಾಗ ಇರೋದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಇನ್ನೊಂದು ಮಹತ್ವದ ಸಂದೇಶ ಅಂದ್ರೆ ಪಾಕಿಸ್ತಾನದ ಜೊತೆ ಇನ್ಮುಂದೆ ಭಾರತ ಮಾತುಕತೆ ನಡೆಸಿದ್ರೆ ಅದು ಕೇವಲ ಪಿಒಕೆ ಸಂಬಂಧವಾಗಿ ಹಾಗೂ ಭಯೋತ್ಪಾದನೆ ನಿರ್ಮೂಲನೆ ಕುರಿತಂತೆ ಮಾತ್ರ ಅನ್ನೋದು. ಅರ್ಥಾತ್ ಇದು ನಮ್ಮ ದೇಶಗಳ ಸಮಸ್ಯೆ. ಈ ಸಮಸ್ಯೆ ಕುರಿತಂತೆ ಸಮಸ್ಯೆ ಮಾಡ್ತಾ ಇರೋ ವ್ಯಕ್ತಿಗಳ ಜೊತೆ ಮಾತ್ರ ಮಾತಾಡ್ತೀವಿ. ಇದರಲ್ಲಿ ಬೇರೆಯವರು ಮೂಗು ತೋರಿಸೋ ಅಗತ್ಯತೆ ಇರೋದಿಲ್ಲ ಅನ್ನೋದು. ಭಾರತ ಪಾಕ್ ನಡುವೆ ಪಿಒಕೆ ಸಮಸ್ಯೆ ಇದೆ ಅಂತ ಪಂಚಾಯಿತಿಗೆ ನಾವು ಬೇರೆಯವರನ್ನ ಕರೆಸೋದಿಲ್ಲ ಅಂತ ನೇರವಾಗಿಯೇ ಹೇಳಿದ್ದಾರೆ. ಅಲ್ಲಿಗೆ ಭಾರತದ ಟಾರ್ಗೆಟ್ ಲಿಸ್ಟ್ ನಲ್ಲಿ ಪಿಒಕೆ ಕೂಡ ಇದೆ, ಅದನ್ನ ಪಡೆದೇ ಪಡಿತೀವಿ ಅನ್ನೋ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಪಾಕ್ ಮೇಲೆ ಭಯೋತ್ಪಾದನೆ ಆರೋಪ ಹೊರಿಸೋದು, ಅಮೆರಿಕದಂತ ರಾಷ್ಟ್ರಗಳು ಕೊನೆಗಳಿಗೆ ಇಲ್ಲಿ ಉಲ್ಟಾ ಹೊಡೆಯೋದು, ನಂಬಿಕೆ ದ್ರೋಹ ಮಾಡೋದು, ಇದ್ಯಾವುದರ ಅಗತ್ಯತೆ ನಮಗೆ ಬೇಕಾಗಿಲ್ಲ. ಭಯೋತ್ಪಾದನೆ ಸಮಸ್ಯೆ ಮತ್ತೆ ತಲೆ ಎತ್ತಿದ್ರೆ ಅವರ ಜೊತೆಗೆ ಮಾತಾಡ್ತೀವಿ, ಅಲ್ಲೇ ಬಗೆಹರಿಸ್ಕೊಳ್ತೀವಿ ಅಂತ ಮೋದಿ ಹೇಳಿದ್ದಾರೆ. ಅಮೆರಿಕಕ್ಕೆ ಕೊಟ್ಟ ಮತ್ತೊಂದು ಕ್ಲಾರಿಟಿ ಅಂದ್ರೆ ಅದು ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಪಾಕ್ ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ ಅನ್ನೋದು. ನಾವು ಮಧ್ಯೆ ಬರದೇ ಇದ್ದಿದ್ರೆ ಲಕ್ಷ ಜನ ಸಾಯ್ತಾ ಇದ್ರು ಅಂತ ಟ್ರಂಪ್ ಹೇಳ್ತಾರೆ. ಆದ್ರೆ ಭಾರತ ಟಾರ್ಗೆಟ್ ಮಾಡಿದ್ದು ಕೇವಲ ಉಗ್ರ ನೆಲೆಗಳನ್ನ, ಪಾಕಿಸ್ತಾನ ಆರ್ಮಿಯನ್ನ, ಆರ್ಮಿ ಬೇಸ್ಗಳನ್ನ, ಪಾಕ್ ಆರ್ಮಿಗೆ ಸಂಬಂಧಪಟ್ಟ ಪ್ರಮುಖ ಲ್ಯಾಂಡ್ ಮಾರ್ಕ್ಗಳನ್ನ. ಆದ್ರೆ ಪ್ರಪಂಚದ ಪಾಲಿಗೆ ಇದನ್ನ ಬೇರೆ ರೀತಿಯೇ ಬಿಂಬಿಸೋ ಕೆಲಸಕ್ಕೆ ಟ್ರಂಪ್ ಹೇಳಿಕೆಗಳು ದಾರಿ ಮಾಡಿಕೊಡ್ತಾ ಇವೆ. ವಾಸ್ತವದಲ್ಲಿ ಬೇಕಾಬಿಟ್ಟಿ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಉಗ್ರ ರಾಷ್ಟ್ರ ಪಾಕಿಸ್ತಾನ. ಆದ್ರೆ ಟ್ರಂಪ್ ಮಾತ್ರ ಪ್ರತ್ಯೇಕವಾಗಿ ಈ ವಿಚಾರವನ್ನ ಹೇಳ್ತಾನೆ ಇಲ್ಲ. ತಪ್ಪು ಮಾಡಿದ್ದು ಪಾಕಿಸ್ತಾನ ಆದ್ರೂ ಜೊತೆಗೆ ಭಾರತವನ್ನೂ ಸೇರಿಸ್ಕೊಂಡು ಬುದ್ಧಿ ಹೇಳಿ ದೊಡ್ಡ ಜನ ಆಗೋ ಕೆಲಸ ಮಾಡ್ತಾ ಇದೆ. ಅದರಿಂದ ಬಾಯಿ ಮಾತಲ್ಲಿ ಹೇಗೆ ಹೇಳಬೇಕು ಅದೆಲ್ಲವನ್ನ ಮೋದಿ ಹೇಳಿದ್ದಾರೆ. ಆದ್ರೆ ಮೋದಿ ಇನ್ನೊಮ್ಮೆ ಈ ರೀತಿ ನಡೆದ್ರೆ ನುಗ್ಗಿ ಹೊಡಿತೀವಿ ಅಂತ ಹೇಳಿರೋದನ್ನು ಕೂಡ ನೆಗೆಟಿವ್ ಆಗಿ ಬಿಂಬಿಸಲಾಗ್ತಾ ಇದೆ. ಇನ್ನೊಂದು ಸಲ ನುಗ್ಗಿ ಹೊಡಿತೀವಿ ಅಂದ್ರೆ ಮತ್ತೊಂದು ಸಲ ನಮ್ಮ ಜನರ ಮೇಲೆ ದಾಳಿ ಆಗ್ಬೇಕಾ ಅಂತ ಕೆಲವರು ಪ್ರಶ್ನೆ ಮಾಡಿ ಕಾಲೆಳಿತಾ ಇದ್ದಾರೆ. ಒಟ್ನಲ್ಲಿ ಸೀಸ್ ಫೈರ್ ಬಳಿಕದ ಮೋದಿ ಮಾತುಗಳು ಜನರನ್ನ ಕಂಪ್ಲೀಟ್ ಆಗಿ ಕನ್ವಿನ್ಸ್ ಮಾಡದೇ ಇದ್ರೂ ಅಮೆರಿಕ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋದು ಮೋದಿಗೂ ಗೊತ್ತಾಗಿದೆ ಅನ್ನೋದನ್ನ ತೋರಿಸಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.